ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾರುತಿ. ಬಿಗ್ ನ್ಯೂಸ್ ಮೀಡಿಯಾಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಹಿಂದೂ ಜಾಗರಣ ವೇದಿಕೆ ಗಂಗಾವತಿ ಅಮಾಯಕ ಹಿಂದೂ ಯುವಕನ ಮೇಲೆ ಹಲ್ಲೆ ಖಂಡಿಸಿ ನೈತಿಕ ಪೊಲೀಸ್ ಗಿರಿ, ಗೂಂಡಾ ವರ್ತನೆ ಮತ್ತು ಅಮಾಯಕನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ ವಿರುದ್ಧ ಪ್ರತಿಭಟನೆ. ಫೆಬ್ರವರಿ 3ನೇ ತಾರೀಕು ರಾತ್ರಿ ನಡೆದಂತಹ ಅಮಾಯಕ ಬಸಪಟ್ಟಣದ ಮಡಿವಾಳ ಸಮಾಜದ ವೆಂಕಟೇಶನ ಮೇಲೆ ದೌರ್ಜನ್ಯ ಮಾಡಕ್ಕೆ ನಾವು ಇದು ಮಾಡಕ್ಕೆ ತಯಾರಿಲ್ಲ. ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬಸ್ ಒಳಗೆ ಬರ್ತೀರಿ. बोलो भारत माता की. बोलो भारत माता की. ಹಿಂದೂಗಳ ಹೋರಾಟಕ್ಕೆ, ಗಂಗಾವತಿ ಜನರ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? बोलो भारत माता की. बोलो भारत माता की. ರಿಪೋರ್ಟ್ ಹಾಕಲೇಬೇಕು. ನೀವು ಈ ರಿಪೋರ್ಟ್ ಹಾಕ್ಬೇಕಂತ ನೀವು ಹೇಳಿದ್ರಿ, ತಂದು ಕೊಟ್ಬಿಡಿ, ಮುಗೀತು. ಮತ್ತೆ ಈ ರಿಪೋರ್ಟ್ ಹಾಕ್ತೀವಿ ಅಂತ ಯಾಕಂತೀರಿ ನೀವು? ಅಲ್ರಿ, ಬಿ ರಿಪೋರ್ಟ್ ಹಾಕ್ತೀವಿ ಅಂತ ಹೇಳಿದ್ರಿ. Go!
ಮಾತಾಡಿಲ್ಲ ಸರ್, ನೋಡೋಣ ಕಾನೂನು ಪ್ರಕಾರ ಏನು ಮಾಡುವಂತ ಬಿ ರಿಪೋರ್ಟ್ ತಗೊಂಡೇ ಬರೀ ಅಷ್ಟೇ. ಬಿ ರಿಪೋರ್ಟ್ ಹಾಕ್ತಂತೆ, ಈಗ ಬಿ ರಿಪೋರ್ಟ್ ಕ್ಲೋಸ್ ಮಾಡಿ ಸರ್. ಒಂದು ನಿಮಿಷ ಸರ್, ನೋಡಿರಿ ಸರ್, ಈಗ ನೀವು ನನ್ನ ಪ್ರಶ್ನೆ ಕೇಳಿದ್ರೆ ಸರ್, ನೋಡಿರಿ ಸರ್, ನೋಡಿರಿ ಸರ್, ಕಾನೂನು ಪ್ರಕಾರ ಏನು ಮಾಡಬೇಕು ಚೆನ್ನಾಗಿ ಗೊತ್ತಿದೆ ಸರ್. ಸರ್ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೇವೆ ಅಂತ ನಾವು ಮಾಡಲಿಲ್ಲ ಸರ್. ಸರ್ ಮಾನ್ಯ ನ್ಯಾಯಾಲಯ ಕೊಡ್ತೇವೆ ಸರ್. ಅದು ಸುಳ್ಳಿದೆ ನಮ್ಗೆ ಗೊತ್ತಾಯ್ತು, ಕೊಡ್ತೇವೆ. ಅದ್ರಲ್ಲಿ ನಮ್ಮ ಮಣ್ಣೆ ಹೇಳಿ ನಾವು ಯಾರು ಮಣ್ಣೆ ಹೇಳಿ ಬಂದು ಏನೋ ಅರೆಸ್ಟ್ ಮಾಡಬೇಕು. ಆಯ್ತು 5 ಇನ್ನು ಉಳ್ಕಿದ್ರಲ್ಲ. ಆಮೇಲೆ ಒಂದು ಮಡಿವಾಳ ಹುಡುಗ ಅವ್ರ ತಾಯಿನೇ ಹೇಳಕತ್ತಾಳ, ಇಲ್ಲ ಅವ್ರು ನಮ್ಗೆ ಚಲೋ ಅದಾರ, ಯಾವುದೇ ರೀತಿ ಅವರಿಂದ ಆ ಮಡಿವಾಳ ಹುಡುಗಿಂದ ಅಂತ ಹೇಳಕತ್ತ. ಯಾಕೆ ಅವ್ರ ಮೇಲೆ ಸರ್ ಒಂದು ನಿಮಿಷ ಸರ್, ನೋಡಿ ಸರ್, ನೀವು ಮಾತಾಡ್ರಿ ಸರ್. ಒಂದು ನಿಮಿಷ ಮೊದಲು ಆರಾಮಿರೋದು ಸರ್. ಸರ್ ಎಲ್ಲರಿಗೂ ಇದಾಗತ್ತೆ ಹೇಳ್ರಿ. ಒಂದು ನಿಮಿಷ ಕೇಸ್ ಮಾಡಲ್ಲ ಅಂತ ಹೇಳಿ ವಿಶ್ವಾಸ ಇತ್ತು. ನಮ್ಮ ಹುಡುಗನ ಕೇಸ್ ಮಾಡಲ್ಲ, ಅವ್ರ ಮೇಲೆ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳಿ ಹೇಳಿದ ಮೇಲೆ ನಮ್ಮ ಸುಮ್ಮನಿದ್ರು ಸರ್. ಹೌದು, ನೀವೇ ಹೇಳಿದ್ರಿ ಸರ್. ಮತ್ತೆ ಯಾಕೆ ಪ್ರಕರಣ ಮಾಡಿ ಸುಳ್ಳು ಪ್ರಕರಣ ಪ್ರಕರಣ ಅಲ್ರಿ, ಪ್ರಕರಣ ಮಾಡಿದಲ್ಲ, ಪ್ರಕರಣ ಮಾಡಲ್ಲ ಅಂತ ನಾವು ಎಲ್ಲಿ ಹೇಳಿಲ್ಲ. ಯಾರು ಹೇಳಿಲ್ಲ ಹೇಳಿಲ್ಲ. ಒಂದು ನಿಮಿಷ ನಾವು ಹೇಳಿಲ್ಲ. ಒಂದು ನಿಮಿಷ ತಡಿ. ಚೌಡಿಕೆ ಹೇಳ್ತಿ ಕೇಳ್ರಿ. ಒಂದು ನಿಮಿಷ ಶ್ರೀಕಾಂತ್ ನಿಮಗೆ ಮಾಹಿತಿ ಇತ್ತು, ಗೊತ್ತಿಲ್ಲ, ಮಾಹಿತಿ ಐತೆ. ಅವ್ರು ಪ್ರಕರಣ ಮಾಡಿರಲ್ಲ. ಈಗ ನಾನು ಪ್ರಕರಣ ಕೊಡ್ತಾ ಇದ್ದೀನಿ, ಅವ್ರ ಮೇಲೆ ನೀವು ಪ್ರಕರಣ ತಗೋಬೇಕು. ನಾನು ಈ ಪ್ರೆಸೆಂಟ್ ಸರ್ ಸರ್ ಅಲ್ಲ ಸರ್, ಒಂದು ನಿಮಿಷ ಸರ್. ನೋಡಿ ಸರ್, ಏನಂತಂದ್ರೆ ಸರ್, ನೀವು ಅವರು ಹೋರಾಟ ಮಾಡ್ತೀನಿ ಅಂತಂದ್ರು. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ರಿಕ್ವೆಸ್ಟ್ ಮಾಡ್ಕೊಂಡು ಸಹಿತ ಮಾಡಿದ್ರು ಸಹಿತ ಜಮಾ ಮಾಡಿಸ್ಬಿಡು. ಬಸ್ ಸ್ಟ್ಯಾಂಡ್ ಹೊರಗೆ ಕೊಡೋದು ಬೇಡ. ಯಾವ
ಏ ತಮ್ಮ ಬಸ್ಸಿಗೆ ಹೋಗಲ್ಲ ವಾಪಸ್ ಹೊಂಟೋಗಿ ಎದ್ದಾಡಿ ಮತ್ತೆ ಎಲ್ಲಿ ಕಾಯ್ಬೇಕು ಎಲ್ಲರಿಗೂ ಮುಖಂಡ್ರಿ ಇಲ್ಲಿ ಕುಂದರ್ರಿ. ಈಗ ಎಲ್ಲದು ಇಲ್ಲೇ ಬಗೆಹರಿಸ್ಬಿಡಿ. ಏನಿದೆ ಅಷ್ಟು ಮಂದಿ ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಪ್ರತಿಭಟನೆ ಮಾಡಕ್ ಹೊಂಟಿದ್ವಿ. ಯಾವುದು ಯಾರ್ದೋ ವಿರುದ್ಧ ಯಾರ್ದೋ ಮೇಲೆ ದೌರ್ಜನ್ಯಕ್ಕೆ ನಾವು ಹೋಗಿಲ್ಲ. ಅಮಾಯಕ ಹುಡುಗನ ಮೇಲೆ ಹಲ್ಲೆ ಆಗಿತ್ತು. ಆ ಹುಡುಗನ ಮೇಲೆ ಮತ್ತೆ ಕೇಸ್ ಹಾಕಿದ್ರು. ಆ ಕೇಸ್ ಹಾಕೋದ್ರ ಜೊತೆಗೆ ಅವ್ರ ತಮ್ಮನ ಮೇಲೆ ಮನೆಯಾಗಿರೋ ತಮ್ಮನ ಮೇಲೆ ಕೇಸ್ ಹಾಕಿದ್ರು. ಅಷ್ಟು ಸಮಾಧಾನ ಆಗ್ಲಾರ್ದಂತ ಮತಾಂಧ ಗೂಂಡಗಳು, SDPI ಗೂಂಡಗಳು ಇದೇ ಸ್ಟೇಷನ್ ಮುಂದೆ ಬಂದು ದೌರ್ಜನ್ಯ ಮಾಡಿದ್ರು, ದಬ್ಬಾಳಿಕೆ ಮಾಡಿದ್ರು, ಡಿಪಾರ್ಟ್ಮೆಂಟ್ನವ್ರ ಮೇಲೆ ವಾರ್ನಿಂಗ್ ಮಾಡಿದ್ರು. ಈ ಯಾವ ಕೃತ್ಯಗಳನ್ನು ನಾವು ಮಾಡಲಿಲ್ಲ. ಯಾಕೆ ಅಂತಂದ್ರೆ ಈ ಪ್ರಭುತ್ವದ ಮೇಲೆ, ಈ ಸಂವಿಧಾನದ ಮೇಲೆ, ಈ ಕಾನೂನು ಮೇಲೆ ಅವ್ರಿಗಿಂತ 1000 ಪಟ್ಟು ಗೌರವ ನಮ್ದಿದೆ. ಯಾಕಂದ್ರೆ ಈ ಸಂವಿಧಾನ, ಈ ಕಾನೂನು ನಮ್ದು. ನಾವು 2 ಸಾಲಲ್ಲಿ ಪ್ರತಿಭಟನೆ ಮಾಡ್ಕೊಂಡು ಬಂದ್ವಿ. ಅವ್ರದ್ದು ಯಾವ್ದೋ ಮಸೀದಿ ಬಂತು, ಇನ್ಯಾವುದೋ ಬಂತು ಅಂದಾಗ ರಸ್ತೆ ಪಕ್ಕ ಮಸೀದಿ ಬಂದ ತಂದಾಗೂ ಕೂಡ ಯಾವ ಕಾರ್ಯಕರ್ತರು ಗಲಭೆ ಆಯ್ತು, ಚೀರೋದಾಯ್ತು, ಕೂಗೋದಾಯ್ತು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಅವ್ರದ್ದು ದೇವ್ರು, ನಮ್ದು ದೇವ್ರು ಅಂತ ಹೇಳಿ. ಆದ್ರೆ ಕಾನೂನನ್ನ ಭಾಷಣ ಬೇಡಪ್ಪ, ಇಲ್ಲಿ ಇಲ್ಲ ಕೇಳು ನೋಡಪ್ಪ, ಇಲ್ಲಿ ಕೇಳು ಮಾತಾಡೋದು. ವತಿಯಿಂದ ಕಾನೂನಿಗೆ ಸರ್, ಅಣ್ಣ, ಸರ್ ಅಂತ ನಾವು ಕರೆದಿದೀವಿ. ಮೊನ್ನೆ ಬಟ್ಟು ಮಾಡಿ ತೋರಿಸಿದಂತ ಪಾಪಿಗಳನ್ನ ಸುಮ್ಮನೆ ಬಿಟ್ರು. ನಾವಿವತ್ತು ನ್ಯಾಯಯುತವಾಗಿ ನ್ಯಾಯ ಕೇಳಕ್ ಬಂದಿದ್ದೀವಿ. ಅಮಾಯಕನ ಮೇಲೆ ಕೇಸ್ ಮಾಡಿದಿರಿ, ದುರ್ಬಲ ಸಮಾಜದ ಮೇಲೆ ಕೇಸ್ ಮಾಡಿದಿರಿ. ಯಾರು ದಬ್ಬಾಳಿಕೆ ಮಾಡಕ್ ಬಂದ್ರು, ಗೂಂಡಾಗಳ ಮೇಲೆ ಏನೂ ಕ್ರಮ ತಗೊಂಡಿಲ್ಲ ಅಂತ ಕೇಳಕ್ ಬಂದಿದೀವಿ. ಪೊಲೀಸರು ಎದೆ ಮೇಲೆ ಅಂಗಡಿ ಅಂತಕ್ ಬಂದಿದ್ರು. ಪೊಲೀಸರ ರಕ್ಷಣೆ ಬೇಕಂದ್ರೆ ಅವ್ರು ಬಂಧಿಸಿ ಅಂತ ಬಂದಿದೀವಿ. ಇಷ್ಟು ಬಿಟ್ಟು ಬೇರೆದು ಯಾವುದಕ್ಕೂ ನಾವು ಬಂದಿಲ್ಲ. ಹಂಗಾಗಿ ಆ ಯಾವ ಮತಾಂಧ ಗೂಂಡಾಗಳಿದಾರೋ ಅವ್ರನ್ನ ತಕ್ಷಣ ಬಂದ್ ಮಾಡ್ಬೇಕು.
ಪೊಲೀಸ್ ಸ್ಟೇಷನ್ ಮುಂದೆ ನಾವು 2016 ಹೇಳಿದ್ದೆ ನಾನು ಮೊನ್ನೆ ಸರ್ಗೆ, ಹಿಂದಿನ ಬೇಡಪ್ಪ ಅಂತ ಹೇಳಿದರು. ಪದೇ ಪದೇ ನಗರ ಹಿಂದಿಂದನ್ನು ಪ್ರಾರಂಭ ಮಾಡ್ಬೇಕಂತೇಳಿ ದುಷ್ಟಶಕ್ತಿಗಳು ಪ್ರಾರಂಭ ಮಾಡ್ತಿದ್ದಾರೆ. ಉತ್ತರ ಕೊಡುವಂಥ ಸಮಾಜ ಇದೆ, ಕೊಟ್ಟಾಗ ಆ ಸಮಾಜ ಇರಲ್ಲ. ಅದಕ್ಕಾಗಿ ಕಾನೂನನ್ನು ಪಾಲಿಸೋಕೆ ಬಂದಂಥವ್ರು ದಯಮಾಡಿ ದುಷ್ಟಶಕ್ತಿಗಳನ್ನು ಮಟ್ಟ ಹಾಕಿ, ಇಷ್ಟೇ ನಮ್ಗೆ ಇದ್ಬಿಟ್ಟು ಬೇರೆ ಯಾವುದಿಲ್ಲ. ಈಗಾಗಲೇ ಮೊನ್ನೆ ಫೆಬ್ರವರಿ 3ರಂದು ನಡೆದಂಥ ನಮ್ಮ ಹಿಂದೂ ಮಡಿವಾಳ ಸಮಾಜದ ಹುಡುಗನ ಮೇಲೆ ಏನು ಅಪಾರ ಆಗಿದೆ. ಜೊತೆಗೆ ಅವ್ನು ಯಾವುದೇ ತಪ್ಪಿಲ್ಲ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಅದು ಬಿ ರಿಪೋರ್ಟ್ ಹಾಕಲಿಕ್ಕೂ ಕೆಲವು ನಿಯಮಗಳಿರ್ತವೆ. 4 ದಿವಸದಲ್ಲಿ ನಮ್ಗೆ ಅವಕಾಶ ಇದೆ, ಮಾಡ್ತೀವಿ ಅಂತ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಯಾವುದೇ ಯುವಕರು ಸಹಿತ ಕಾನೂನು ಬಿಟ್ಟು ಯಾರೂ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಕಾನೂನು ಬಿಟ್ಟು ನಡ್ಕೊಂಡ್ರೆ ನಾವೇ ಅವ್ರಿಗೆ ಹೇಳ್ತೀವಿ. ಕಾನೂನು ಎಲ್ಲರೂ ಪಾಲನೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಹಕ್ಕು. ಆದಷ್ಟು ಬೇಗನೆ ಏನಾಗಿದೆ ಅಂದ್ರೆ ಅವರು ನೋಡಿ ಮೊನ್ನೆ ಆದಂಥ ಮೊನ್ನೆ ಎಂಥ ಘಟನೆ ಆಗಿದೆ ಅಂದ್ರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಾಗ ಪೊಲೀಸರೇ ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅನ್ನೋದು ನಿಮ್ಮ ಸೇಫ್ಟಿಗೆ ಹೇಳ್ತಾ ಇದ್ವಿ. ನಮ್ದೇನಲ್ಲ, ನಾವು ಸೇಫ್ಟಿ ಮಾಡ್ಕೊತೀವಿ. ಅದು ಪೊಲೀಸ್ ಸ್ಟೇಷನ್ಗೆ ಬಂದು ಗಲಾಟೆ ಮಾಡಿದ್ರು ಏನೂ ಆಗಲಿಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತೀವಿ, ಪದೇ ಪದೇ ಅದನ್ನು ಮಾತಾಡೋದು ಬೇಡ. ನಮ್ಮ ಹುಡುಗರ ಮ್ಯಾಗ ಮಡಿವಾಳ ಹುಡುಗರ ಮ್ಯಾಗ ಏನು 2 ಯಾವ ನೋಡ್ರಿ ಇನ್ನೊಂದು ಭಾಳ ಕೆಟ್ಟ ಅನಿಸ್ತದೆ. ಅವ್ರು ತಮ್ಮ ಊರಾಗೇ ಇಲ್ಲ, ಅವ್ರ ಮ್ಯಾಗ ಹಂಗೆ ಫೈರ್ ಆಯಿತು, ಊರಾಗನೇ ಇಲ್ಲ ಅವನು. ಇಂಥವೆಲ್ಲ ಆದಷ್ಟು ಬಂದ್ ಮಾಡಿರಿ. ಶಾಂತಿ ಇರ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಆದ ಕಾರಣ ದಯವಿಟ್ಟು ಬೇಗನೆ ಅದನ್ನು ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಿರಿ. ಮುಂದೆ ಯಾರು ತಪ್ಪಿಸಿ 4 ಮಂದಿ ಅರೆಸ್ಟ್ ಮಾಡಿ ಅಂದ್ರಿ, 7 ಮಂದಿ ಅಂದ್ರಿ, ಇನ್ನು ಯಾರದಾರ ಅವ್ರನ್ನ ಕೂಡಲೇ ಬಂಧನ ಮಾಡ್ಬೇಕನ್ನುವಂಥದ್ದು. ಅವ್ರನ್ನ ಒಂದು ಕಾನೂನಲ್ಲಿ ಬಿಗಿ ಆದರೆ ನಿಮಗೂ ಹಗುರ ಆಗ್ತದೆ. ಆದಷ್ಟು ಬೇಗನೆ ಆ ಕಾರ್ಯವನ್ನು ಮಾಡಿರಿ ಅನ್ನುವಂಥ ಮಾತನ್ನು ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ಇದಕ್ಕೆ ಪರವಾಗಿ ಒಂದು ಹೇಳ್ತಿದ್ದೆ, ಮುಂದಿನ ದಿನಗಳಲ್ಲಿ ಈ ಥರ ಘಟನೆ ನಡೆಯಬಾರ್ದು. ಈಗ ಅಮೇಕ ಹುಡುಗ ಮೇಲೆ ಈ ಪ್ರಕರಣ ಆಯ್ತಲ್ಲ, ಮುಂದಿನ ದಿನಗಳಲ್ಲಿ ಅಷ್ಟೇ ಸರ್. ಈಗಾಗಲೇ ಹಿಂದೂ ಜಾಗರಣ ವೇದಿಕೆ ಇವತ್ತು ಜಾಗೃತ ಆಗಿದೆ ಎಂಬ ಮಾತನ್ನು ಹೇಳಲೇಬೇಕಾಗುತ್ತೆ. ಯಾಕಂದರೆ ಮೇಲಿಂದ ಮೇಲೆ ಆಗ್ತಕ್ಕಂಥದ್ದು ಸಣ್ಣ ಸಣ್ಣ ಸಮಾಜಗಳ ಮೇಲೆ ದೌರ್ಜನ್ಯ, ಅವ್ರ ಮೇಲೆ ಆಗ್ತಕ್ಕಂಥ ಹಿಂಸೆ, ಅವರ ಬದುಕನ್ನೇ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಾರಣ ಏನು ಅಂದರೆ ಇವತ್ತು ಇಲಾಖೆಯು ಕೂಡ ಸಂದರ್ಭಾನುಸಾರ ತನ್ನ ಕೈ ಚೆಲ್ಲಿ ಕೂಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ನಾವು ಇವತ್ತು ಕೇಳೋದಿಷ್ಟೇ, ಇವತ್ತು ಸಣ್ಣ ಸಣ್ಣ ಸಮಾಜ, ಹಡಪದ ಇರ್ಬೋದು, ಮಡಿವಾಳ ಇರ್ಬೋದು, ಇನ್ನು ಯಾವುದೇ ಸಣ್ಣ ಸಣ್ಣ ಸಮಾಜ, ಹಿಂದೂ ಸಮಾಜಕ್ಕೆ ಸೇರಿದಂಥ ಯಾವುದೇ ಸಣ್ಣ ಸಮಾಜಗಳಿಗೆ ಇವತ್ತು ಏನಾಗ್ತಾ ಇದೆ ಅಂದರೆ ದೌರ್ಜನ್ಯ, ದಬ್ಬಾಳಿಕೆ, ಹಿಂಸೆ ಇವೆಲ್ಲ ನಡೀತಾ ಇದ್ದಾವೆ. ಆದರೆ ನಾವೊಂದು ಇವತ್ತು ಪೊಲೀಸರಿಗೆ ಒಂದು ಮಾತನ್ನು ಕೇಳಲಿಕ್ಕೆ ಇಚ್ಛೆಪಡ್ತೇವೆ, ದಯಮಾಡಿ ನಿಮ್ಮ ರಕ್ಷಣೆಗೆ ನಾವು ಬರೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಕಣ್ಣಾರ ಕಂಡಿರ್ತಕ್ಕಂಥವ್ರು ಹೇಳ್ತಾರೆ, ಇವರ ಶರ್ಟನ್ನು ಹಿಡಿತಕ್ಕಂಥ ಪರಿಸ್ಥಿತಿಯಲ್ಲಿ ಹೋದಂಥ ದೌರ್ಜನ್ಯ ಮಾಡ್ತಕ್ಕಂಥವ್ರನ್ನ ಇವತ್ತಿನವರೆಗೂ ಬಂಧಿಸದೇ ಇರತಕ್ಕಂಥದ್ದು ನಮಗೆ ನಾಚಿಕೆಗೇಡು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದ ಕಾರಣ ಇವತ್ತು ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆಯಲ್ಲಿ ಏನು ಇವತ್ತು ಕೆಟ್ಟ ಶಕ್ತಿಗಳು ಅಂತ ಹೇಳ್ತಾ ಇದ್ದೀವಿ, ಇವತ್ತು ಅವುಗಳನ್ನು ಮಟ್ಟ ಹಾಕಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇವತ್ತೇನು ಅಮಾಯಕರಿಗೆ ಇವತ್ತೇನು FIR ಮಾಡಿದ್ದೀರಿ, ಅವರನ್ನು ಬಿ ರಿಪೋರ್ಟ್ ಮಾಡಿ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿ ತಕ್ಷಣ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಕಾನೂನು ಹೇಳ್ತದೆ, ಕಾನೂನು ಪ್ರಕಾರ ನೀವು ನಡಿಬೇಕು ಅಂತ ಹೇಳ್ತೀರಿ. ಆದರೆ ಕಾನೂನನ್ನೇ ಇವತ್ತು ಉಲ್ಲಂಘನೆ ಮಾಡ್ತಕ್ಕಂಥ ಏನು ಕೆಟ್ಟ ಸಮಾಜ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ, ಅವುಗಳನ್ನು ತಡಿತಕ್ಕಂಥ ಕೆಲಸ ನೀವು ಮಾಡಬೇಕು. ಈಗೇನಾಗಿರ್ತಕ್ಕಂಥದ್ದು ಬಿ ರಿಪೋರ್ಟನ್ನು ಆದಷ್ಟು ಬೇಗ, ಅಂದರೆ ನೀವು ಸಮಯಾವಕಾಶವನ್ನು ಘೋಷಣೆ ಮಾಡಿ. ಸಮಯಾವಕಾಶ ಘೋಷಣೆ ಮಾಡಿದರೆ ಇವತ್ತು ನಾವು ಇಲ್ಲಿ ವಿಷಯದಲ್ಲಿ ನಾವು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಬರುತ್ತೆ ಮುಂದಿನ ದಿನಗಳಲ್ಲಿ. ಆದ ಕಾರಣ ನಿಮ್ಮಲ್ಲಿ ಕೇಳೋದಿಷ್ಟೇ, ಸಮಯಾವಕಾಶ ಎಷ್ಟು ಬೇಕು ಅಷ್ಟರೊಳಗೆ ಬಿ ರಿಪೋರ್ಟ್ ಆಗಬೇಕು. ಅವರಿಬ್ಬರ ಮೇಲೆ ಆಗಿರ್ತಕ್ಕಂಥದ್ದು FIR ಅನ್ನು ಕ್ವಾಶ್ ಆಗಬೇಕು ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತು ಮುಗಿಸ್ತಾರೆ ಸರ್. ಈ ಹಿಂದೆ ಸರ ನೀವು ಹೇಳಿದ್ರಿ ಬಿ ರಿಪೋರ್ಟ್ ಹಾಕಂತ ಕೋಟಿ ಕಳಿಸ್ಬೇಕಂತ ನೀವು ಹೇಳಿದ್ರಿ. ಈ ಹಿಂದೆ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ನಮ್ಮ ಒಂದು ಬಿ ರಿಪೋರ್ಟ್ ಹಾಕಿದಾಗ ಯಾವುದೇ ಕಾರಣಕ್ಕೂ ಕೋಟಿ ಕಳಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಸರ್ ನನ್ನ ಮೇಲೆ ಹಾಕಿದ್ದೆ ಸರ್, ವಿಷಯ ಸರ್ ಇದೆ ಸರ್, ಅದು ನನ್ನ ಮೇಲೆ ಹಾಕಿಸಿದ್ದು. ನಾನು ಬೆಂಗಳೂರಾಗಿದ್ದೆ, ಇಲ್ಲಿ ಕೇಸ್ ಬೈಕ್ ಸುಟ್ಟಿದ ಕೇಸ್ ಹಾಕಿದ್ರು ನನ್ನ ಮೇಲೆ. A1 ನನ್ನೇ ಮಾಡಿದ್ರು, ಪ್ರೆಸೆಂಟ್ MLA ಪರಣ ಸರ್ ಬೆಂಗಳೂರು ಜೊತೆಗಿದ್ರು. ಸೀದಾ ರಾತ್ರಿ ಸ್ಟೇಷನ್ಗೆ ಬಂದ್ರು ಅವತ್ತು. ಅದಾದ 1 ವಾರದ ಮೇಲೆ ನಾನು ಬಿ ರಿಪೋರ್ಟ್ ತನಿಖೆ ಮಾಡಿದ್ರು. ಅದಕ್ಕೆ ನೀವು 2 ದಿವಸದಲ್ಲೇ ದಯವಿಟ್ಟು ಕಾಲಾವಕಾಶ, ಈಗ ಇಲ್ಲಿಗೆ ಆಗಿ ಕಂಪ್ಲೀಟ್ ಆಗಿ ಭಾಳ ದಿವಸ ಆಗಿದೆ. ಇನ್ನು 2 ದಿವಸದಲ್ಲಿ ನೀವು ಸೋಮವಾರದೊಳಗೆ ನೀವು ಬಿ ರಿಪೋರ್ಟ್ ಹಾಕ್ರಿ, ಇಲ್ಲಾಂದ್ರೆ ಮತ್ತೆ ನಾವು ಮುಂದಿನ ಹೋರಾಟಕ್ಕೆ ನಾವು ಕೈಗೊಳ್ತೀವಿ. ದಯವಿಟ್ಟು ಈಗ ಎಲ್ಲರೂ ಶಾಂತಿಯುತವಾಗಿ ಇವತ್ತೇನು ಪ್ರತಿಭಟನೆ ಮಾಡಿದ್ವಿ,
ಅದಕ್ಕೆ ಮಾನ್ಯ DSP ಸಾಹೇಬರು ಉತ್ತರ ಕೊಡ್ತಾರೆ ಇಲ್ಲಂತಲ್ಲ. ಆದ್ರೆ ನಮ್ಮದು ಎರಡು ಬೇಡಿಕೆ ಏನಂದ್ರೆ, ಯಾರು ಈ ಪ್ರಕರಣದ ಹಿನ್ನೆಲೆ ಹಿಂದಿದಾರೋ ಅವ್ರನ್ನ ಕೂಡಲೇ ಬಂಧಿಸ್ಬೇಕು. ಏನಂದ್ರೆ 4 ಜನ ಬಂಧಿಸಿವಿ ಅಂತ ಮೊದಲೇ ದಿವಸ ಹೇಳಿದ್ವಿ. ಮಾನ್ಯ 7 ಜನ ಬಂಧಿಸ್ಯಾರ. ಉಳ್ಕಿದ್ರೆ ಯಾರ್ಯಾರು ಅವ್ರಿಂದ ಯಾರಿದಾರ ಅವ್ರನ್ನ ಮೊದಲು ಪುಂಗಿ ಬಂದ್ ಮಾಡ್ರಿ. ಇಲ್ಲಾಂದ್ರೆ ಏನಾಗುತ್ತಾ, ಪದೇ ಈ ಥರದ ಘಟನೆಗಳು ನಡೀತಾವ. ನಿಮಗೆ ಗೊತ್ತು, ಯಾವಾಗ ಈ ಥರ ಘಟನೆ ನಡೆದಾವ ಅದರಿಂದ ಯಾರಿದಾರ ಅಂತ ಗೊತ್ತೈತೆ ನಿಮಗೆ. ಅದನ್ನ ಕೂಡಲೇ ಅವ್ರು ಯಾರಿದಾರ ಅವ್ರನ್ನ ತಗೊಂಡು ಅವ್ರನ್ನ ಬಂಧಿಸುವಂಥ ವ್ಯವಸ್ಥೆ ಮಾಡಿದ್ರೆ ಗಂಗಾವತಿ ಶಾಂತ ಆಗಿರುತ್ತಾ. ಇಲ್ಲಪ್ಪ ಅಂದ್ರೆ ಹಿಂದೂ ಸಮಾಜ ಸುಮ್ಮನೆ ಕುಂದ್ರಲ್ಲ. ಹಿಂದೂ ಸಮಾಜ 2016 ಒಳಗೆ ಅದ್ರ ಇತಿಹಾಸ ಐತಿ. 2016 ಮತ್ತೆ 26 ಆಗ್ಬಾರ್ದು ಅಂತ ಬಂದಿದ್ರಪ್ಪ ಅಂದ್ರೆ ಕೂಡಲೇ ನೀವೇನು ಇಲಾಖೆ ಎಚ್ಚೆತ್ಕೊಂಡು 2 ಬೇಡಿಕೆ ನಮ್ಮದು ಅವ್ರ ಮೇಲೆ ಬಿ ರಿಪೋರ್ಟ್ ಹಾಕೋದೊಂದು ಒಂದಿರ್ಬೋದು. ಎರಡನೇದು ಏನೈತಲ್ಲ, ಅವ್ರೇನು 15 ಜನ ಇದಾರೋ 20 ಜನ ಇದಾರೋ ಅವ್ರನ್ನ ನೀವು ಕೂಡಲೇ ಬಂಧಿಸಿದ್ರೆ ಗಂಗಾವತಿ ಶಾಂತ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ನೋಡ್ರಿ, ದಾವಣಗೆರೆ ಒಳಗೆ ಅಷ್ಟೇ. ದಾವಣಗೆರೆ ಒಳಗೆ ಮೊನ್ನೆ ಯಾವ ಹಿನ್ನೆಲೆಯಿಂದ ಬಂದಂಥ ಸಂಘಟನೆಯವರಿದ್ರು ಆ ಸಂಘಟನೆಯವರೇ ಅಲ್ಲಿ ಒಬ್ಬ ಮಹಿಳಾ PSI ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡಿದ್ರು ಎಂಬುದನ್ನು ಐತಿ. ಇವತ್ತು ಪೊಲೀಸರು ಯಾರಿದಾರ, ಕಾನೂನು ರಕ್ಷಣೆ ಮಾಡೋಂಥ ಪೊಲೀಸರಿಗೆ ಇವತ್ತು ಅವರಿಗೆ ಏನೈತೆ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಬಂದೈತಿ. ಹಾಗಾಗಿ ಅದನ್ನ ಕೂಡಲೇ ನೀವು ನಿಮ್ಮ ಗೃಹ ಮಂತ್ರಿಗಳಿದಾರೋ ನಿಮ್ಮ ಸರ್ಕಾರಕ್ಕೆ ಹೇಳ್ತಿರೋ ಅದನ್ನ ಕೂಡಲೇ ಅದನ್ನ ಯಾರು ಅದರಿಂದ ಹಿಂದಿದಾರೋ ಅದನ್ನ ನೀವು ಸರಿ ಮಾಡೋಂಥ ಕೆಲಸ ಮಾಡ್ರಿ. ಅಷ್ಟ ಅದಲ್ಲದೆ ನೀವು ಅಲ್ಲ ಇವತ್ತು ಹೇಳ್ರಿ ನೀವು NIA ಮತ್ತು ಯಾರು ಯಾರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಅವರೇ ಬಂದು ಪ್ರಕಾಶ್ ಮಾಳಿ ಅವ್ರ ಹತ್ರ ಇದೇ ಮೇಲೆ ಅಂಗಡಿ ಲೆವೆಲ್ಗೆ ಹೋಗಿದ್ದು ವಿಡಿಯೋ ಬಂದಿದೆ. ಸರ್ ನಾವು ಹೇಳ್ತಾ ಇರೋದು ವಿಡಿಯೋ ಇದೆ, ಇದು ವಿಡಿಯೋ ಆ ತರ ಗೂಂಡಾ ವರ್ತನೆ ಮಾಡೋಂಥವ್ರು ಯಾರಿದಾರಲ್ಲ ಅವ್ರು ಕೂಡಲೇ ಬಂಧಿಸ್ರಿ ನೀವು. ಸಮಯ ನಿಮ್ಗೆ ಏನಂತೀರಿ? 2 ದಿನ ತಗೊಂಡಿರೋ 3 ದಿನ ತಗೊಂಡ್ರೆ ಅವ್ರು ಏನು